ಲೋ ನಾನು ನೋಡ್ತೀನಿ ರಾ. ಆಹಾ ಆಹಾ ಹೋಗ್ರಿ. ನಿಮ್ ನಂಬ್ಕೊಳ್ಳೆ ನನ್ನ ಮಗಳಿಲ್ಲ. ಅವ್ರು ಸ್ವಂತ ಬಲದಿಂದ ಮೇಲ್ ಬಂದವಳು. ಇರೋ ಒಂದು ಲೆಕ್ಕ ಬಿಡಿಸಿದ ತಕ್ಷಣ ತಮ್ಮನ್ ತಾವು ರಾಮಾನುಜಮ್ ಅನ್ಕೊಂಡ್ಬಿಡ್ತಾರೆ. ಗೊತ್ತಿದ್ದು ಇಂತಹ ಪ್ರಾಣಿಗಳಿಂದ ನಮ್ಮ ಮನೆ ಬಿಟ್ಕೊಂಡಿದ್ದು ನಂದೇ ತಪ್ಪು. ನನ್ನ ಪಾತ್ರೆ ಕೆಳ ತಗೊಂಡು ನಾನೇ ಹೊಡ್ಕೋಬೇಕು. ಬನ್ನಿ ಹೋಗೋಣ. ಫಾತಿಮಾ, ಅಲ್ಲ ನೀವ್ಯಾಕೆ ಕೊಟ್ರಮ್ಮ? ಆ ಅಪ್ರಯೋಜಕರಿಗೆ ನಾನು ಹೋಗಿ ಹೇಳಿದ್ದು. ಹೋಗಿ ಆ ಗುಂಪಿಗೆ ಸೇರಿದವರು ಅಂತ ಇವ್ರಿಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ಬೆಂಬಲ ಕೊಡ್ಲೇಬೇಕು. ಸರಿಯಾಗಿದೆ. ಇದಕ್ಕೆ ನಾನು ಬೇಡ ಅಂತಂದಿದ್ದು. ದ ಮೈಂಡ್ ಗೇನ್ ಸ್ಟ್ರೆಂತ್ ಇನ್ ಸಾಲಿಟ್ಯೂಡ್. ಏಕಾಂತದಲ್ಲಿ ಮಾತ್ರ ಮನಸ್ಸು ಸದೃಢವಾಗೋದು. ಗುಂಪಲ್ಲಿ ಗೋವಿಂದ. ನೋಡು, ಇವತ್ತಿನ ನನ್ನ ಓದಿನ ವೇಳಾಪಟ್ಟಿನ ಹಾಳು ಮಾಡಿಬಿಟ್ರು. ತಾವು ಹಾಳಾಗೋದಲ್ಲದೆ ನಿನ್ನ ಮನಸ್ಸನ್ನು ಹಾಳು ಮಾಡಿಬಿಟ್ರು. ಇದಕ್ಕೆ ನಿಮ್ಮ ಅಮ್ಮನ ಬೆಂಬಲ ಬೇರೆ. ಯಾವತ್ತು ನಾನು ಯೋಚನೆ ಮಾಡೋ ರೀತಿನೇ ಸರಿ. ನಿಮ್ಮಿಬ್ಬರು ಮಾತು ಕೇಳ್ಬಿಟ್ರೆ ಈ ಥರನೇ ಆಗೋದು. ವಾಸ್ತವನ ಮನದಟ್ಟು ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಕೊನೆಗೆ ಎಲ್ಲರ ದೃಷ್ಟಿಯಲ್ಲಿ ನಾನೇ ಕೆಟ್ಟವನು. ನನ್ನ ಬಗ್ಗೆ ಯಾರೇನು ಅನ್ಕೊಂಡ್ರೂ ಪರವಾಗಿಲ್ಲ, ನಾನು ಕೆಟ್ಟವನು ತಂದ್ಕೊಂಡ್ರೂ ಪರವಾಗಿಲ್ಲ. ಜನನಿ, ನೀನು ಗೆಲ್ಲಬೇಕು, ನೀನು ಗುರಿ ಮುಟ್ಟಬೇಕು. ಅದಕ್ಕೆ ಇಂಥವ್ರ ಸಹವಾಸನೆಲ್ಲ ಬಿಟ್ಟು ಏಕಾಗ್ರತೆಯಿಂದ ಚೆನ್ನಾಗಿ ಓದ್ಕೋ. ಈಗ ನಾವು ಅದನ್ನೇ ತಾನೇ ಮಾಡ್ತಿದ್ವಿ. ನಾವು ಓದೋದ್ ಬಿಟ್ಟು ಬೇರೆ ಏನು ಮಾಡ್ತಿರ್ಲಿಲ್ಲ ಅಪ್ಪ. ನಾವೀಗೇನ್ ತಪ್ಪು ಮಾಡಿದ್ವಿ? ತಪ್ಪನ್ನ ತಪ್ಪು ಅಂತ ತೋರ್ಸಿದ ಮೇಲೂ ತಪ್ಪು ಅಂತ ಒಪ್ಕೊಳಕ್ಕಾಗಲ್ಲ. ನನಗೆ ಎದುರುವಾದಷ್ಟು ಬದಲಾಗ್ಬಿಟ್ಟೆ ಅಲ್ವಾ? ನಾನ್ ವಾದ ಮಾಡ್ತಿಲ್ಲ ಅಪ್ಪ. ಎಲ್ಲ ನೀವ್ ಅನ್ಕೊಂಡ್ ಹಾಗೆ ಇರಲ್ಲ. ಜನನಿ, ಇನ್ನೊಂದು ಮಾತು ಮಾತಾಡ್ಬೇಡ. ಅಮ್ಮ ಎಲ್ಲ ಹೇಳಿದ್ರು. ಇದಕ್ಕೆಲ್ಲ ಯಾರಾದ್ರೂ ಬೇಜಾರು ಮಾಡ್ಕೋತಾರ? ಅಪ್ಪನ ಬುದ್ಧಿ ಗೊತ್ತಲ್ವಾ ನಿಂಗೆ? ಹೇ ಗಾಯ್ಸ್, ಹೇ ಜಾನು, ಹೇಗಿತ್ತು ಗ್ರೂಪ್ ಸ್ಟಡೀಸ್? ಹೊಸ ಎಕ್ಸ್ಪೀರಿಯನ್ಸ್? ಏನ್ ಮೇಡಮ್? ಅಯ್ಯೋ ಅದೊಂದು ದೊಡ್ಡ ಕತೆ ಬಿಡು ಯಶ. ಯಾಕೇನಾಯ್ತು? ನೀವಷ್ಟು ಚಿಕ್ಕ ವಿಷಯನ ಯಾಕ್ರಿ ಅಷ್ಟು ದೊಡ್ಡದು ಮಾಡೋದಕ್ಕೆ ಹೋದ್ರಿ? ಅವ್ರು ಓದ್ಕೋತಾನೆ ಇದ್ರು. ನೀವು ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡ್ರಿ? ಪಾಪ ಚಿಕ್ಕ ಮಕ್ಕಳಲ್ವಾ, ವಯಸ್ಸಿಗೆ ತಕ್ಕನಾಗೆ ಹುಡುಗಾಟ ಇದ್ದೇ ಇರುತ್ತೆ ಅಲ್ವಾ? ನೀನು ಅವರು ಮಾಡಿದ್ನೆಲ್ಲ ವಹಿಸ್ಕೊಂಡ್ಬರ್ಬೇಡ. ಅವ್ರು ಓದೋ ಮಕ್ಕಳಾಗಿದ್ರೆ ಅಷ್ಟೊಂದು ಗಲಾಟೆ ಮಾಡ್ತಾ ಇದ್ರ? ಈ ಗ್ರೂಪ್ ಸ್ಟಡಿ ಮಾಡಬೇಕಾದ್ರೆ ಒಬ್ಬೊಬ್ಬರು ಬುದ್ಧಿಮಟ್ಟ ಒಂದೊಂಥರ ಇರುತ್ತೆ. ಅವ್ರ ಜೊತೆ ಓದಬೇಕಾದಾಗ ಅವ್ರ ಬುದ್ಧಿಮಟ್ಟಕ್ಕೆ ಕೆಳಗಿಳಿಬೇಕಾಗುತ್ತೆ. ಅದಕ್ಕೆ ಇದು ಬೇಡ ಅಂತ ಹೇಳಿದೆ. ಹುಡುಗಾಟ ಏನ್ ಈ ಏಜಲ್ಲಿ ಅಲ್ದೆ ನಮ್ಮಪ್ಪನ ಏಜಲ್ಲಿ ಮಾಡಕ್ಕಾಗತ್ತಾ? ಎಲ್ರ ಜೊತೆ ಕೂತ್ಕೊಂಡು ಓದೋ ಮಜಾನೇ ಬೇರೆ. ನಾವು ಓದುವಾಗ ಒನ್ ವೇ ಅಷ್ಟೇ. ಎಲ್ರ ಜೊತೆ ಕೂತ್ಕೊಂಡು ಓದ್ಬೇಕಾದ್ರೆ ತುಂಬಾ ಆಪ್ಷನ್ಸ್ಗಳು ಓಪನ್ ಆಗುತ್ತೆ. ಒಬ್ಬೊಬ್ರು ಓದೋ ರೀತಿ ಒಂದೊಂದ್ ತರ ಇರುತ್ತೆ. ಅದನ್ನ ನೋಡಿ ನಾವೂ ಕಲಿಬಹುದು ತಾನೆ. ಇದ್ಯಾಕೆ ಮಾವನ್ಗೆ ಅರ್ಥ ಆಗಲ್ವೋ? ಅದಕ್ಕೆ ಹಾಗೆಲ್ಲ ಮಾತಾಡ್ಬೇಕಾಗತ್ತಾ? ಹೌದು, ಬರೀ ಹುಡುಗಿರು ಮಾತ್ರ ಬರ್ತಾಳೆ ಅಂತಾನೆ ಹೇಳಿದ್ದೀನಿ. ನೀ ಈಗಿನ ಕಾಲದ ಮಕ್ಕಳು ಹೇಳೋದೊಂದು ಮಾಡೋದೊಂದು. ಹೀಗಂತ ತಮ್ಮಷ್ಟಕ್ಕೆ ತಾವೇ ಡಿಸೈಡ್ ಮಾಡ್ಕೊಂಡ್ಬಿಟ್ರು ನಮ್ಮಪ್ಪ. ಈ ಪೇರೆಂಟ್ಸ್ಗೆ ಪಕ್ಕದ ಮನೆ ಆಂಟಿ ಮೇಲಿರೋಷ್ಟು ನಂಬಿಕೆ ನಮ್ಮ ಮೇಲಿರಲ್ವಲ್ಲ. ನಮ್ ಜನನಿ ಹಾಗಲ್ಲ ರೀ. ಹಾಗಲ್ಲ ಅಂತ ನನಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ಇತ್ತೀಚೆಗೆ ಅವಳ ಮನಸ್ಸು ತುಂಬಾ ಚಂಚಲ ಆಗ್ತಾ ಇದೆ. ದಿನ ಗಮನಿಸ್ತಾ ಇದ್ದೀನಿ. ಅವಳು ತುಂಬಾ ಬದಲಾಗ್ತಾ ಇದ್ದಾಳೆ. ಅವಳು ನನ್ನ ಹತ್ರ ಬಿಡು, ನನ್ನ ಹತ್ರ ಬೇಡ, ಯಾರ ಹತ್ರನಾದ್ರೂ ಧ್ವನಿ ಎತ್ತರಿಸಿ ಮಾತಾಡಿದಾಳ? ಎದುರು ಉತ್ತರ ಕೊಟ್ಟಿದ್ದಾಳ?
ಆದ್ರೆ ಇವತ್ತು ನನಗೆ ಬೇಜಾರಾಗ್ತಿರೋದು ಅಪ್ಪ ನನ್ನ ಫ್ರೆಂಡ್ಸಿಗೆ ಬೈದ್ರು ಅಂತಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಅಪ್ಪಂಗೆ ಎದುರು ಮಾತಾಡ್ಬಿಟ್ಟೆ. ಕಮೋನ್ ಜಾನ್, ಇದೇನ್ ಕೋಟ ಇಲ್ಲ ಮಾವ ಏನ್ ಜಡ್ಜ? ನೀವಿಬ್ರು ಅಪ್ಪ ಮಗಳು ಕಣೆ. ಒಂದ್ ಮಾತ್ ಬರುತ್ತೆ ಹೋಗುತ್ತೆ.